ಸಹನೆ ಮತ್ತು ತಾಳ್ಮೆ. ಒಂದು ಊರಲ್ಲಿ ನಾರಾಯಣ ಮತ್ತು ಅವನ ಹೆಂಡತಿ ಶಾರದಮ್ಮ ಬದುಕುತ್ತಿದ್ದವರು. ಅವರ ಒಬ್ಬನೇ ಮಗ ಶೇಖರ್ ನಗರದಲ್ಲಿ ಉದ್ಯೋಗದಲ್ಲಿದ್ದ. ಶೇಖರ್ ಶಾಂತ ಸ್ವಭಾವದವನು, ಶಿಕ್ಷಣದ ಮೇಲೆ ನಂಬಿಕೆ ಇಟ್ಟವನು. ಕೆಲ ವರ್ಷಗಳ ನಂತರ ಶೇಖರ್ನ ವಿವಾಹವಾಗಿತ್ತು. ಒಬ್ಬ ವಿದ್ಯಾವಂತೆಯಾದ, ನಗುಮುಗದ ಮನಸ್ಸಿನ ಹುಡುಗಿ ಮೇಘನ ಜೊತೆ. ವಿವಾಹದ ನಂತರ ಶೇಖರ್ ತನ್ನ ಪತ್ನಿ ಮೇಘನ ಜೊತೆ ಊರಿಗೆ ಬಂದನು. ಮನೆಯೆಲ್ಲ ಸಂಭ್ರಮಗೊಂಡಿತು. ಆದರೆ ಶಾರದಮ್ಮಗೆ ಹೊಸ ಸೊಸೆಗಾಗಿ ಒಳ್ಳೆಯ ಮಾತುಗಳು ಬಾಯಿಗೆ ಬರಲಿಲ್ಲ. ಅವಳು ತಾನೇ ಮಾಡಿದ ಶ್ರಮ, ತಾನು ಅನುಭವಿಸಿದ ಕಷ್ಟ, ಅವಳ ಕಾಲದ ಮರ್ಯಾದೆಗಳ ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದಳು. ಶಾರದಮ್ಮನೊಂದಿಗೆ ಪ್ರೀತಿಯಿಂದ ಬೆರೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಶಾರದಮ್ಮ ಎಂದೂ ತಪ್ಪು ಹುಡುಕುತ್ತಲೇ ಇರುತ್ತಿದ್ದಳು. ಈಗಿನ ಹುಡುಗಿಯರಿಗೆ ಗೃಹ ಕಾರ್ಯಗಳ ಜ್ಞಾನವೇ ಇಲ್ಲ. ರಾತ್ರಿಯಾದರೆ ಶಾರದಮ್ಮ ಮಲಗಿದ ನಂತರ ಮನೆಯ ದೇವರ ಕೋಣೆ ಸಿದ್ಧಪಡಿಸಿ ಮರುದಿನ ಮುಂಜಾನೆಗೆಲ್ಲ ಶ್ರದ್ಧೆಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಳು. ನಂತರ ಪ್ರತಿದಿನವೂ ತುಂಬಾ ಪ್ರೀತಿಯಿಂದ ಎಚ್ಚರಿಕೆ ವಹಿಸಿ ಹೊಸ ಹೊಸ ರುಚಿಯ ಅಡುಗೆ ಮಾಡುತ್ತಿದ್ದಳು. ಆದರೆ ಶಾರದಮ್ಮ ಮೆಚ್ಚುಗೆ ಹೇಳದೆ ಒಂದಲ್ಲೊಂದು ಮಾತಿನಿಂದ ಟೀಕಿಸುತ್ತಿದ್ದಳು. ಸಮಯ ಹೀಗೆಯೇ ಸಾಗಿತು. ಒಂದು ದಿನ ಶಾರದಮ್ಮ ಜ್ವರದಿಂದ ತೀವ್ರವಾಗಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಳು. ಮನೆಯ ಕೆಲಸ, ಔಷಧಿ, ವೈದ್ಯರ ಭೇಟಿಗಳು ಎಲ್ಲವನ್ನೂ ಮೇಘ ನೋಡಿಕೊಳ್ಳತೊಡಗಿದಳು. ತಾನು ಶಾರದಮ್ಮನಿಗೂ ಸೂಕ್ತ ಆಹಾರ ಮಾಡುತ್ತಿದ್ದಳು. ಆಕೆಯ ಕೈಕಾಲುಗಳನ್ನು ಮೃದುವಾಗಿ ಒತ್ತಿ ಮಸಾಜ್ ಮಾಡುತ್ತಿದ್ದಳು. ಮೇಘ ಅತ್ತೆಯ ಪಕ್ಕದಲ್ಲಿದ್ದು ಮಧ್ಯರಾತ್ರಿ ಎದ್ದು ಔಷಧ ನೀಡುತ್ತಿದ್ದಳು. ಆ ಸಮಯದಲ್ಲಿ ಶಾರದಮ್ಮ ತಮಗೆ ಎಷ್ಟೊಂದು ನೆಮ್ಮದಿ ಸಿಕ್ಕಿದೆಯೋ ಅಷ್ಟು ಬೇಸರವೂ ಆಯಿತು. ಈ ಹುಡುಗಿಗೆ ನಾನು ಮಾತಲ್ಲಷ್ಟು ಕಟುವಾಗಿ ವರ್ತಿಸಿದ್ದೇನೆ. ಆದರೆ ಇವಳಿಂದ ನನಗೆ ಮಾತ್ರ ಪ್ರೀತಿ ದೊರೆತಿದೆ. ಜ್ವರ ಕಡಿಮೆಯಾದ ನಂತರ ಶಾರದಮ್ಮ ಏಕಾಂತದಲ್ಲಿ ಮೇಘಾಳ ಹತ್ತಿರ ಬಂದು, ಮಗಳೇ, ನಾನು ನನ್ನ ಅಹಂಕಾರದೊಳಗೆ ತಾನೇ ಮುಳುಗಿದ್ದೆ. ನಿನ್ನ ಪ್ರೀತಿ, ನಿನ್ನ ಶ್ರದ್ಧೆ ನನ್ನ ಹೃದಯ ಬದಲಾಯಿಸಿತು. ನನ್ನನ್ನು ಕ್ಷಮಿಸು ಎಂದು ಹೇಳಿದಳು. ಮೇಘ ಅತ್ತೆಯ ಕೈ ಹಿಡಿದು ನಗುತ್ತಲೇ, ಅಮ್ಮ, ನಿಮ್ಮ ಆಶೀರ್ವಾದವೇ ನನಗೆ ಸಾಕು. ನಾನು ಯಾವಾಗಲೂ ನಿಮ್ಮ ಮಗಳು ಎಂದಳು. ಅಲ್ಲಿಂದ ಬಳಿಕ ಮನೆಯ ವಾತಾವರಣವೇ ಬದಲಾಗಿದೆ. ಶಾರದಮ್ಮ ಪ್ರತಿದಿನವೂ ಮೇಘಾಳ ಜೊತೆ ಕುಳಿತು ಅಡುಗೆ, ಹಳೆಯ ಪಾಕವಿಧಾನಗಳನ್ನು ಕಲಿಸುತ್ತಿದ್ದಳು. ಮದುವೆ ಸಂಪ್ರದಾಯ, ಹಬ್ಬದ ಕತೆಗಳು, ಕುಟುಂಬದ ಇತಿಹಾಸ ಎಲ್ಲವನ್ನೂ ಖುಷಿಯಿಂದ ಹಂಚಿಕೊಳ್ಳುತ್ತಿದ್ದರು. ಮೇಘ ಕೂಡ ತಮ್ಮ ಸಂಪ್ರದಾಯಗಳಿಗೆ ನಂಬಿಕೆ ಇಟ್ಟು ಹೊಸತನವನ್ನೂ ಬೆಳೆಸಿದಳು. ಅವರಿಬ್ಬರೂ ಒಂದಾಗಿ ಮನೆಗೆ ಆಧುನಿಕತೆ ಮತ್ತು ಸಂಪ್ರದಾಯಗಳ ಸಮನ್ವಯ ತಂದರು. ಅಂತೂ ಅತ್ತೆ, ಸೊಸೆ ಅನ್ನೋ ಸಂಬಂಧ ಕೆಲವೊಮ್ಮೆ ಅಸಹಜವಾಗಿ ಆರಂಭವಾಗಬಹುದು. ಆದರೆ ಪ್ರೀತಿ, ತಾಳ್ಮೆ, ಸಂವಹನ ಮತ್ತು ಸಹಾನುಭೂತಿಯ ಮೂಲಕ ಅದನ್ನು ನವೀನ ರೂಪದಲ್ಲಿ ರೂಪಿಸಬಹುದು. ನೀತಿ ಪಾಠ: ತಾಳ್ಮೆ ಮತ್ತು ಪ್ರೀತಿ ಯಾವ ಸಹಜ ಸಂಬಂಧವನ್ನೂ ಗಟ್ಟಿಯಾಗಿ ರೂಪಿಸಬಹುದು. ಹಿರಿಯರು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕು, ಆದರೆ ಹೊಸತನವನ್ನು ನಿರಾಕರಿಸಬಾರದು. ಯುವಕರು ಹಿರಿಯರನ್ನು ಗೌರವದಿಂದ ಅರ್ಥಮಾಡಿಕೊಳ್ಳಬೇಕು, ತಿದ್ದುವಲ್ಲ, ಕಲಿಯುವ ದೃಷ್ಟಿಕೋನದಿಂದ ನೋಡಬೇಕು. ಎಲ್ಲ ಸಂಬಂಧಗಳ ಶ್ರೇಷ್ಠತೆಯ ಮೂಲ